ಸ್ನೇಹಿತರೆ ನೋಡಿ, ಈ ಬಿಳಿಗಿರಿ ಎತ್ತಿನ ವಿಡಿಯೋನ ಸ್ನೇಹಿತರೆ ನಿಮಗೆ ಮಾಡಿ ತೋರಿಸಿದ್ದೆ. ಗೊಲ್ದರಳ್ಳಿಗೆ ಹೋಗಿ ಬಿಳಿಗಿರಿ ಎತ್ತು ತುಂಬಾ ಚಾಂಪಿಯನ್ ಎತ್ತು ಅಂತ ಸ್ನೇಹಿತರೆ. ಬಿಳಿಗಿರಿ ಎತ್ತಿನ ಜೊತೆಯಲ್ಲಿ ಚಾಂಗ ಅಂತ ಸ್ನೇಹಿತರೆ. ನಿಮಗೆ ಚಾಂಗ ಎತ್ತು ಗೊತ್ತು, ತುಂಬಾ ಚೆನ್ನಾಗಿ ಪರಿಚಯ ಇದೆ. ಚಾಂಗ ಮತ್ತೆ ತಲೈವ ಮಾಗಡಿಲಿ ಪ್ರಥಮ ಸ್ಥಾನ ಗಳಿಸಿದ್ದು ಅಂತ ಹೇಳಿ ಪರಿಚಯ ಮಾಡ್ಕೊಟ್ಟಿದ್ದೀನಿ. ನೋಡಿ, ಈ ಎರಡು ಎತ್ತುಗಳು ಸೇರಿ ಈ ದೊಡ್ಡ ಬಾಸೂರಿನ ರೇಸಿನಲ್ಲಿ ದ್ವಿತೀಯ ಸ್ಥಾನವನ್ನ ಗಳಿಸಿಕೊಂಡಿದೆ ಸ್ನೇಹಿತರೆ. ನೋಡಿ, ಇದೇ ಬಿಳಿಗಿರಿ ಎತ್ತು ಗಡಿಹಳ್ಳಿಲಿ ಈ ಬೈಕ್ ಗೆದ್ದಿತ್ತು. ಈಗ ದೊಡ್ಡ ಬಾಸೂರಿನಲ್ಲಿ ಈ ಬೈಕ್ ಗೆದ್ದಿದೆ. ನೋಡಿ, ಬೈಕ್ಗಳ ಸರದಾರ ಆಗ್ಬಿಟ್ಟಿದ್ದಾನೆ. ಬೈಕ್ಗಳು, ಉತ್ತಮವಾದ ಟ್ರೋಫಿಗಳು, ನಗದುಗಳು, ಅಂದ್ರೆ ಬಹುಮಾನಗಳ ಸುರಿಮಳೆ ಸುರಿತಿದೆ ಸ್ನೇಹಿತರೆ. ಆ ಎತ್ತಿನ ವರ್ಚಸ್ ಹಂಗಿದೆ, ಓಡುವ ರೀತಿನೂ ಹಂಗಿದೆ. ಅದಕ್ಕೆ ಚಾಂಗನು ಕೂಡ ಉತ್ತಮವಾಗಿ ಅದಕ್ಕೆ ಕಾಲ್ ಕೊಟ್ಟು ಸರಿಸಮವಾಗಿ ಎರಡು ಎತ್ತುಗಳು ಓಡಿ ಇವತ್ತು ದ್ವಿತೀಯ ಸ್ಥಾನ ಗಳಿಸಿದೆ ಸ್ನೇಹಿತರೆ. ಅದ್ರ ಮಾಲೀಕರೆಲ್ಲ ಇದ್ದಾರೆ. ಯಾವ ರೀತಿಯಾಗಿ ಗೆಲ್ತು ಮತ್ತೆ ಆ ಬಿಳಿಗಿರಿ ಮತ್ತೆ ಚಾಂಗ ಜೋಡಿ ಬಗ್ಗೆ ಏನು ಹೇಳ್ತಾರೆ ಅಂತ ಸ್ನೇಹಿತರೆ ಈ ವಿಡಿಯೋಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತಿನ ಸಂದರ್ಭದಲ್ಲಿ ನೀವು ದ್ವಿತೀಯ ಸ್ಥಾನ ಗಳಿಸಿದ್ದೀರಾ ಈ ದೊಡ್ಡ ಬಾಸೂರಿನ ರೇಸಿನಲ್ಲಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಮಗೆ ತುಂಬ ಖುಷಿ ಆಯಿತು. ಇವತ್ತು ನಾವು ಎತ್ತಂದು ಇವತ್ತು ಸೆಕೆಂಡ್ ಪ್ರೈಸ್ ಹೊಡೆದಿದ್ದೀವಿ. ತುಂಬ ಹೆಮ್ಮೆ ಆಯಿತು ನಮಗೆ. ಇವರು ಬೀರೂರು ಸಂತೋಷ್ ಮತ್ತು ಗಡಳ್ಳಿ ಚಂದು ನೀಟಾಗಿ ಗಾಡಿ ಹೊಡ್ಕೊಟ್ಟಿದ್ದಾರೆ. ಎರಡು ಒಳ್ಳೆ ಪೇರ್ ಆಗಿ ಚೆನ್ನಾಗಿ ಹೋಗಿದ್ದಾವೆ ಸ್ನೇಹಿತರೆ. ನೋಡಿ, ಇವ್ರ ಮನೇಲಿ ನಾನು ಹೋಗಿ ಪ್ರಥಮ ಬಾರಿಗೆ ವಿಡಿಯೋ ಮಾಡ್ಕೊಟ್ಟಾಗ ಇನ್ನು ತಗೊಂಬಂದಿದ್ರು, ಇನ್ನು ಬಹುಮಾನವನ್ನ ಗೆಲ್ಲುವ ನಿರೀಕ್ಷೆಯಲ್ಲಿ ಇದೀವಿ ಅಂತ ಹೇಳಿದ್ರು. ಸರ್, ಇವತ್ತು ನೀವು ನಾನು ವಿಡಿಯೋ ಮಾಡಿ ಒಂದು ತಿಂಗಳಾಗಿದೆಯೇನೋ, ಒಂದು ತಿಂಗಳೊಳಗೆ ನಿಮಗೆ ಬಹುಮಾನ ಸಿಕ್ಕಿದೆ. ಅಂದ್ರೆ ಯಾವ ರೀತಿ ಇದೆ ನಿಮಗೆ ಹುಮ್ಮಸ್ಸು? ಎತ್ತು ನೀವು ಚೆನ್ನಾಗಿ ಸಾಕಿದ್ಕೋ, ಒಂದು ಅದಕ್ಕೆ ಉಡುಗೊರೆ ಕೊಟ್ಟಿದೆ ನಿಮಗೆ. ಅದೇ ಸರ್, ನಾವು ತುಂಬ ಸಾಕಿದ್ಕೆ ಅದು ನಂಬಿಕೆ ಉಳಿಸ್ಕೊಂಡಿದೆ. ಅದ್ರ ಬಗ್ಗೆ ನಮಗೆ ತುಂಬ ಅಭಿಮಾನ ಇದೆ ಎತ್ತು. ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ ಸರ್. ಅಂದ್ರೆ ನೀವು ಮೊದಲನೇ ರೌಂಡ್ ಯಾರ ಮೇಲೆ ಗೆದ್ರಿ ಇಲ್ಲಿ? ಮೊದಲನೇ ರೌಂಡು ಈರಾ ಅಂತ. ಈರಾ. ಓಕೆ ಸರ್, ಹಂಗೆ ಹೇಳ್ತೀರಾ? ಎರಡನೇ ರೌಂಡು ಸಾರಂಗ, ಮೂರನೇ ರೌಂಡು ಟೈಗಾರು, ನಾಲ್ಕನೇ ರೌಂಡು ಬೈ ಸಿಕ್ತು, ಐದನೇ ರೌಂಡು ಹುಲಿಯಾ. ಸ್ನೇಹಿತರೆ ನೋಡಿ, ಹುಲಿಯ ಸರ್ದಾರ್ ಐದನೇ ರೌಂಡ್ ಅವ್ರ ಮೇಲೆ ಗೆದ್ದು ಇದು ಫೈನಲ್ ಅನ್ನ ಪ್ರವೇಶ ಪಡೆಯುತ್ತೆ. ಸರ್, ಫೈನಲ್ ಅಲ್ಲಿ ಯಾರ ಮೇಲೆ ಆಡ್ತೀರಾ? ಫೈನ್ ಮೇಲೆ 7 ಕೋಟಿ ನವಿಲುಕರ. ನವಿಲುಕರ. ಅಂದರೆ ಈ ಎತ್ತುಗಳ ಓಟವು ಅತ್ಯುತ್ತಮವಾಗಿ ಸ್ನೇಹಿತರೆ ಒಂದು ಒಳ್ಳೆ ಕಾಂಪಿಟೇಷನ್ ಕೊಡ್ತವೆ. ಆದರೆ ಕೊನೆಗೆ ಬಂದಾಗ ಸ್ವಲ್ಪ 7 ಕೋಟಿ ನವಿಲುಕರ ಎತ್ತು ಸ್ವಲ್ಪ ಮುಂದೆ ಬಂದು ಪ್ರಥಮ ಸ್ಥಾನ ಗೆಲ್ಲುತ್ತೆ. ಚಾಂಗ ಮತ್ತೆ ಬಿಳಿಗಿರಿ ಎತ್ತುಗಳು ದ್ವಿತೀಯ ಸ್ಥಾನವನ್ನ ಗಳಿಸ್ಕೊಳ್ಳುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ದೊಡ್ಡ ಬಾಸೂರಿನ ರೇಸನ್ನು ಯಶಸ್ವಿಯಾಗಿ ಈ ಎತ್ತುಗಳು ಸಂಪೂರ್ಣವಾಗಿ ಹೊರಹೊಮ್ಮಿಸ್ತವೆ ಸ್ನೇಹಿತರೆ. ಖುಷಿ ಆಗುತ್ತೆ. ಸರ್, ಮತ್ತೆ ಇವೆರಡು ಜೋಡಿ ಬಗ್ಗೆ ಏನು ಹೇಳ್ತೀರಾ? ಚಾಂಗ ಮತ್ತೆ ಬಿಳಿಗಿರಿ ಜೋಡಿ ಎರಡು ತುಂಬ ಚೆನ್ನಾಗಿ ಹೋಗಿದ್ದಾವೆ. ಎರಡು ತುಂಬ ಒಳ್ಳೆ ಪೇರ್ ಆಗಿ ಚೆನ್ನಾಗಿ ಹೋಗಿದ್ದಾವೆ. ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಮೊದಲನೇ ರೌಂಡಿಂದ ಒಂದೇ ತರ ಹೋಗಿದ್ದಾವೆ. ಮೊದಲನೇ ರೌಂಡಿಂದ ಒಂದೇ ತರ ಹೋಗಿದ್ದಾವೆ. ಹಂಗೆ ಹೋಗ್ತಿದ್ದಾವೆ. ಆ ಟ್ರ್ಯಾಕ್ ಆಯ್ತು, ಎ ಆಯ್ತು, ಬಿ ಆಯ್ತು, ಎರಡು ಚೆನ್ನಾಗಿ ಆ ಟ್ರ್ಯಾಕ್ ಆಗಿ ಹೋಗಿದ್ದಾವೆ. ಅಂದ್ರೆ ಯಾವ ಟ್ರ್ಯಾಕ್ ಬೇಕಂತೇನಿಲ್ಲ, ಯಾವ ಟ್ರ್ಯಾಕ್ ಅಂತ ಬೇಕಿಲ್ಲ, ಯಾವ ಟ್ರ್ಯಾಕ್ ಬಿದ್ರು ಹಂಗೆ ಹೋಗ್ತವೆ. ಓಕೆ ಸರ್, ಅಂದ್ರೆ ಇವತ್ತು ಎರಡು ಎತ್ತುಗಳಿಗೆ ತುಂಬಾ ಜನ ಅಭಿಮಾನಿಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ನಾನು ನೋಡಿದ್ದೀನಿ, ತುಂಬಾ ಜನ ಹೇಳೋರು ಚಾಂಗ ಬಿಳಿಗಿರಿ ಅಂತ. ಸರ್, ಅಭಿಮಾನಿಗಳು ತುಂಬಾ ಜನ ನನಗೂ ಹೇಳಿದ್ದುಂಟು, ಸರ್ ಬಿಳಿಗಿರಿ ಗೆದ್ದ ತಕ್ಷಣನೇ ವಿಡಿಯೋ ಮಾಡಿ ಅಂತ. ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಅವ್ರ ಆಶೀರ್ವಾದ ಯಾವಾಗಲೂ ಎತ್ತಿ ಮೇಲೆ ಹಿಂಗೆ ಸದಾ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಹೌದಾ? ಓಕೆ ಸ್ನೇಹಿತರೆ, ನೋಡಿ, ಈ ಎತ್ತಿನ ಅಭಿಮಾನಿಗಳಿಗೆಲ್ಲ ನಿಮ್ಮ ಆಶೀರ್ವಾದ ಯಾವತ್ತೂ ಸದಾ ಇರಲಿ ಅಂತ ಕೇಳ್ತಿದ್ದಾರೆ. ಆದರೆ ಬಸವಣ್ಣಗೆ ಆಶೀರ್ವಾದ ಮಾಡೋ ಇದು ಯಾರಿಗೂ ಇಲ್ಲ. ನಿಮ್ಮ ಆರೈಕೆ ಸದಾ ಹಿಂಗೆ ಇದ್ರೆ ಬಸವಣ್ಣ ಯಾವತ್ತೂ ಗೆಲ್ತಾ ಇರುತ್ತೆ ಅಂತೇಳಿ ನಾವು ಕೂಡ ಹಾರೈಸ್ತೀವಿ. ಸ್ನೇಹಿತರೆ ನೋಡಿ, ಆದಿಕೆರೆಯ ಒಂದು ಹೆಸರಾಂತ ಗೂಳಿ ಚಾಂಗನು ಕೂಡ ಇವತ್ತು ಅನೇಕ ಹೆಸರು ಮಾಡ್ತಿದೆ ಸ್ನೇಹಿತರೆ. ಉತ್ತಮವಾದ ರೀತಿ ಬಹುಮಾನಗಳನ್ನು ಗಳಿಸಿತ್ತು. ಆದರೆ ಈ ಬಿಳಿಗಿರಿ ಜೊತೆಯಲ್ಲಿ ಓಡಿ ದ್ವಿತೀಯ ಸ್ಥಾನ ಗಳಿಸಿರೋದು ಅವರಿಗೂ ಒಂದು ಹೆಮ್ಮೆ. ಚಾಂಗ ಎತ್ತಿನ ಅಭಿಮಾನಿಗಳಿಗೂ ಇವತ್ತು ತುಂಬ ಖುಷಿ ಕೊಟ್ಟಿದೆ. ಅದರ ಓಟ ಚಿರತೆಯ ಓಟದಂತೆ ಇತ್ತು ಸ್ನೇಹಿತರೆ. ಇವತ್ತು
ಉತ್ತಮವಾದ ರೀತಿಯಲ್ಲಿ ಓಡಿ ಅನೇಕ ಜನ ಅಭಿಮಾನಿಗಳ ಗಮನವನ್ನು ಸೆಳೆದಿತ್ತು. ಅದರ ಜೊತೆ ಬಿಳಿಗಿರಿನೂ ಕೂಡ ಅನೇಕ ಅಭಿಮಾನಿಗಳ ಗಮನವನ್ನು ಸೆಳೆದು ಇವತ್ತು ಬಹುಮಾನಕ್ಕೆ ಒಂದು ಪಾತ್ರಧಾರಿಯಾಗಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಬಿಳಿಗಿರಿ ಮತ್ತು ಚಾಂಗ ಎತ್ತು. ಈ ಎತ್ತುಗಳು ತುಂಬ ಹೆಸರು ಮಾಡ್ತಿರೋ ಎತ್ತುಗಳಾಗಿದ್ದು ಮುಂದಿನ ದಿನಗಳಲ್ಲಿ ತುಂಬ ಫ್ಯೂಚರ್ ಇದೆ. ಆ ಭವಿಷ್ಯಕ್ಕೆ ನಾವು ಹಾರೈಸೋಣ, ಒಳ್ಳೆಯದಾಗಲಿ ಅಂತ. ನೋಡಿರಲ್ಲ ಸ್ನೇಹಿತರೆ, ಈ ಎರಡು ಎತ್ತುಗಳು ಇಷ್ಟವಾಗಿದ್ದರೆ ಮತ್ತು ಈ ಎತ್ತುಗಳು ಗೆದ್ದಿರುವ ಬಹುಮಾನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂತೀರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.